ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ತುಂಬ ಸೂಪರ್ ಆಗಿದ್ದೀರಿ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ಮನೆಯನ್ನು ಕಟ್ಟಬೇಕಾದಾಗ ರೂಮ್ಗಳ ಅಳತೆ ಎಷ್ಟಿರಬೇಕು, ರೂಮ್ ಸೈಜ್ ಎಷ್ಟಿದ್ರೆ ಸ್ವಲ್ಪ ಕಂಫರ್ಟಬಲ್ ಆಗುತ್ತೆ. ಈ ಸೈಜನ್ನು ನಾವು ತುಂಬ ಚಿಕ್ಕದು ಮಾಡ್ಕೊಂಡಾಗ ಅಥವಾ ತುಂಬ ದೊಡ್ಡದು ಮಾಡ್ಕೊಂಡಾಗ ಎಷ್ಟೆಲ್ಲ ತೊಂದರೆಗಳಾಗ್ತದೆ. ಈ ವಿಡಿಯೋದಲ್ಲಿ ರೂಮ್ಗಳ ಅಳತೆ ಎಷ್ಟಿರಬೇಕು ಅದ್ರ ಬಗ್ಗೆ ಪೂರ್ಣವಾದ ಮಾಹಿತಿ ತಿಳಿತಾ ಹೋಗೋಣ. ಸ್ನೇಹಿತರೆ, ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ನೋಡ್ತಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ನಾವು ಈ ದಿನ ಚರ್ಚೆ ಮಾಡ್ತಾ ಇರೋದು 30x40 30 ಮತ್ತು 40ರ ಒಂದು ನಿವೇಶನದಲ್ಲಿ ರೂಮ್ಗಳ ಸೈಜು ಎಷ್ಟಿರಬೇಕು, ಹೇಗಿರಬೇಕು ಅನ್ನೋದ್ರ ಬಗ್ಗೆ ಪೂರ್ಣವಾದ ಮಾಹಿತಿ ತಿಳಿತಾ ಹೋಗೋಣ. ಸ್ನೇಹಿತರೆ ನೋಡಿ, ನಾವು ಮನೆಗೆ ಎಂಟ್ರಿ ಕೊಡ್ತಾ ಇದ್ದಾಗ ಮೇನ್ ಡೋರ್ನ ಅಗಲ, ಮುಖ್ಯ ದ್ವಾರದ ಅಗಲ, ಈಗ ಒಂದು ಬಾತ್ರೂಮ್ ಡೋರ್ ಇಟ್ಟಿರ್ತೀವಿ ಅಥವಾ ಯುಟಿಲಿಟಿಗೆ ಡೋರ್ ಇಟ್ಟಿರ್ತೀವಿ, ಈ ಥರ ಡೋರ್ಗಳಿಗಿಂತ ಸ್ವಲ್ಪ ಮೇನ್ ಡೋರು ದೊಡ್ಡದಾಗಿರ್ಬೇಕು. ಅಂದರೆ 3.5 ಅಗಲ ಇರಬೇಕಾಗುತ್ತೆ ಅಥವಾ 4, 3.5 ಆದರೂ ಸಾಕಾಗುತ್ತೆ. ಕೆಲವರು 4 ಇಡ್ಲಿಕ್ಕೂ ಹೇಳ್ತಾರೆ. ಅದರಿಂದ 4 ಅಡಿ ಅಗಲ ಇದ್ರೂ ಓಕೆ. ಅದಕ್ಕಿಂತ ದೊಡ್ಡದಾದರೆ ಸ್ವಲ್ಪ ತೊಂದರೆಗಳಾಗುತ್ತೆ, ಯಾಕೆಂದರೆ ಅದಕ್ಕೆ ವ್ಯವಸ್ಥೆ ಎಲ್ಲ ಬೇಕಾಗ್ತದೆ. ಅದರಿಂದ 3.5 ಓಕೆ. ಸ್ವಲ್ಪ ಕೆಲವರು ಇನ್ನೊಂದು ಅರ್ಧ ಅಡಿ ಜಾಸ್ತಿ ಕೊಡಿ ಅಂದರೆ 4 ಅಡಿ ಚೆನ್ನಾಗಿರುತ್ತೆ ಮುಖ್ಯ ದ್ವಾರ. ಈಗ ಫಸ್ಟ್ನೇದಾಗಿ ಮಾಸ್ಟರ್ ಬೆಡ್ರೂಮ್ ಬರೋಣ ನಾವು. ಸ್ನೇಹಿತರೆ, ಮಾಸ್ಟರ್ ಬೆಡ್ರೂಮ್ ಹಿಂದಿನ ಕಾಲದಲ್ಲಿ ಸ್ವಲ್ಪ ಚಿಕ್ಕದಾಗಿದ್ರು ನಡೀತಾ ಇತ್ತು. ಆದರೆ ಈಗ ವಾರ್ಡ್ರೂಮ್ ಬರಬೇಕಾಗುತ್ತೆ, ಎಲ್ಲ ನಾವು ಸ್ಟೋರೇಜ್ ಮಾಡಬೇಕಾಗುತ್ತೆ. ಈ ಥರದ ವ್ಯವಸ್ಥೆ ಇರೋದ್ರಿಂದ 12x14 12 ಅಥವಾ 12ಕ್ಕೆ 14 12x14 ಅಂತ ಕರಿತೀವಿ. 12ಕ್ಕೆ 14 ಅಡಿ ಇದ್ರೆ ಒಂದು ಮಾಸ್ಟರ್ ಬೆಡ್ರೂಮು ಓಕೆ ಅಂತಾನೆ ಹೇಳ್ಬೋದು. ಅಥವಾ ಸ್ವಲ್ಪ ಏನಾದರೂ ಕಡಿಮೆ ಇತ್ತು, ಒಂದು ಅಡಿ ಅಂತಂದ್ರೆ 10ಕ್ಕೆ 12 ಅಡಿ ಆದರೂ ಇರಲೇಬೇಕು ಮಾಸ್ಟರ್ ಬೆಡ್ರೂಮ್. ಯಾಕೆಂದ್ರೆ ವಾರ್ಡ್ರೂಮ್ ಇವೆಲ್ಲ ಮಾಡಿರ್ತೀವಿ. ಅದರಿಂದ ಮಾಸ್ಟರ್ ಬೆಡ್ರೂಮ್ ಅಂದ್ರೆ ಸ್ವಲ್ಪ ದೊಡ್ಡ ಸೈಜು, ಬಿಗ್ ಸೈಜ್ ಇರಬೇಕಾಗುತ್ತೆ. 12ಕ್ಕೆ 14 ಆದರೂ ಇರಬೇಕು, ಅಥವಾ ಒಂದು 10ಕ್ಕೆ 12 ಆದರೂ ಇರಬೇಕಾಗುತ್ತೆ. ಇದು ಮಾಸ್ಟರ್ ಬೆಡ್ರೂಮ್. 12ಕ್ಕೆ 14 ಇದ್ರೆ ಗುಡ್ ಅಂತ ಹೇಳ್ಬೋದು. ಇನ್ನು 30x40ನಲ್ಲಿ 2 ಬೆಡ್ರೂಮ್ ಮಾಡೋದ್ರಿಂದ ಮತ್ತೊಂದು ಬೆಡ್ರೂಮ್ ಎಷ್ಟಿರ್ಬೇಕು ಸೈಜು? 10ಕ್ಕೆ 12 ಇರಬೇಕು. ಎರಡನೇ ರೂಮು 10ಕ್ಕೆ 12, ಮಾಸ್ಟರ್ ಬೆಡ್ರೂಮು 12ಕ್ಕೆ 14 ಇಷ್ಟಿದ್ರೆ ಸ್ವಲ್ಪ ಕಂಫರ್ಟಬಲ್ ಆಗಿದೆ ಅಂತ. ಇದಕ್ಕಿಂತ ಚಿಕ್ಕದಾಯಿತು ಅಂದರೆ ತುಂಬ ಸ್ವಲ್ಪ ಅಷ್ಟು ಮನಸ್ಸಿಗೆ ಕಂಫರ್ಟಬಲ್ ಆಗಲ್ಲ. ಅದರಿಂದ ಮಾಸ್ಟರ್ ಬೆಡ್ರೂಮು 12ಕ್ಕೆ 14 ಇರಬೇಕು. ಈ ಸೆಕೆಂಡ್ ಬೆಡ್ರೂಮು 10ಕ್ಕೆ 12 ಇದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ, ಚೆನ್ನಾಗಿರುತ್ತೆ. ನೆಕ್ಸ್ಟು ಸ್ನೇಹಿತರೆ, ಈಗೇನಾದರೂ ಆಫ್ ಸೈಟ್ಗೆ ಏನಾದರೂ ಬಂದರೆ ನಾವು ಕೆಲವರೆಲ್ಲ ಆಫ್ ಸೈಟಲ್ಲಿ ಫುಲ್ ಕೆಳಗಡೆ ಪಾರ್ಕಿಂಗ್ ಬಿಡ್ತಾರೆ, ಫುಲ್ ಪಾರ್ಕಿಂಗೇ ಬಿಡ್ತಾರೆ. ನಂತರ ಫಸ್ಟ್ ಫ್ಲೋರ್ಗೆ ಹೋಗ್ತಾರೆ. ಫಸ್ಟ್ ಫ್ಲೋರಲ್ಲಿ ಕೇವಲ ಅವ್ರೇನು ಮಾಡ್ತಾರೆ, ಒಂದು ಹಾಲು, ಒಂದು ಕಿಚನ್ ಅಷ್ಟೇ ಮಾಡ್ಕೊತಾರೆ. ಅದ್ರ ಮೇಲ್ಗಡೆ ಹೋಗ್ತಾರೆ, ಒಳ್ಳೆ ಬೆಡ್ರೂಮನ್ನು ಮಾಡ್ತಾರೆ, 2 ಬೆಡ್ರೂಮನ್ನು ಮಾಡ್ತಾರೆ. ಈ ಥರ ಆಫ್ ಸೈಟಲ್ಲಿದ್ದರೆ ಅದು ಕಂಫರ್ಟಬಲ್ ಆಗಿದೆ ಅಂತ ಹೇಳ್ಬೋದು. ಸ್ನೇಹಿತರೆ, ಈಗ ನಾವು ರೂಮ್ ಬಗ್ಗೆ ಮಾತಾಡಿದಾಯಿತು. ಈಗ ಕಿಚನ್ ಬಗ್ಗೆ ಮಾತಾಡೋಣ. ಕಿಚನ್ ರೂಮ್ ಎಷ್ಟಿರಬೇಕು, ಎಷ್ಟು ಅಗಲ ಇರಬೇಕು? ಸ್ನೇಹಿತರೆ, 30x40 ಆಗಿರೋದ್ರಿಂದ 30ಕ್ಕೆ 40 ಈ ಒಂದು ನಿವೇಶನದಲ್ಲಿ ನಾವು ಡಬಲ್ ಬೆಡ್ರೂಮ್ ಮಾಡ್ತಾರೆ. 8ಕ್ಕೆ 8 ಇದ್ರೆ ಕಿಚನ್ ತುಂಬ ಸೂಪರ್ ಆಗಿರುತ್ತೆ. ಸ್ವಲ್ಪ ಅಡ್ಜಸ್ಟ್ ಮಾಡಬೇಕು ಅಂತಂದ್ರೆ 8ಕ್ಕೆ 6 ಆದರೂ ಇರಲೇಬೇಕು. ಇದು ಅದು ಕಿಚನ್, ನಮ್ಮ ಅಡಿಗೆಯ ಮನೆ ಸೈಜು 8ಕ್ಕೆ 6 ಆದರೂ ಇರಬೇಕು. ಸ್ವಲ್ಪ ಚಿಕ್ಕದಾಗುತ್ತೆ, ಓಕೆ, ತೊಂದರೆ ಇಲ್ಲ. ಅಂದರೆ 30x40 ಇರೋ ಸೈಟ್ ಆದ್ರಿಂದ ನಮಗೆ ಎಷ್ಟಿರಬೇಕು? 8ಕ್ಕೆ 8 ಇದ್ರೆ ತುಂಬ ಸೂಪರ್ ಆಗಿದೆ ನಮ್ಮ ಅಡಿಗೆ ಮನೆ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ಮುಂದೆ ಕೆಲವರು ಇದು ಕಿಚನ್ ರೂಮಿಂದನೇ ಯುಟಿಲಿಟಿ ಕೊಡ್ತಾರೆ. ಓಕೆ, ಯುಟಿಲಿಟಿಗೆ ಎಷ್ಟು ಅಗಲ ಇರಬೇಕು? ಕೆಲವರು ಏನೋ ಯುಟಿಲಿಟಿ ಇಟ್ಟಂಗೆ ಇಟ್ಬಿಡ್ತಾರೆ, ಅಲ್ಲೊಂದು ನಿಂತ್ಕೊಂಡಿರ್ಬೇಕು, ಅಲ್ಲೊಂದು ಚೇರ್ ಹಾಕೊಳ್ಲಿಕ್ಕಾಗಲ್ಲ, ಜಾಗ ಇರಲ್ಲ, ಏನೇನೋ ಇರುತ್ತೆ. ಅಥವಾ ಒಂದು ವಾಷಿಂಗ್ ಮಿಷಿನ್ ಇಡ್ಲಿಕ್ಕೆ ಆಗಲ್ಲ. ಅದಕ್ಕೋಸ್ಕರನೇ ಯುಟಿಲಿಟಿ ಅಂದರೆ ಒಂದು 3 ಅಗಲ ಆದರೂ, 3 ಅಡಿ ಅಗಲ ಆದರೂ ಇರಬೇಕು, 3 ಫೀಟ್ ಅಗಲ ಆದರೂ ಇರಬೇಕು. ಉದ್ದ ಒಂದು 5 ಅಡಿನೋ 6 ಅಡಿನೋ ಇದ್ರೂ ನಡೆಯುತ್ತೆ. ಆದರೆ ಅಗಲ ಮಾತ್ರ 3 ಅಡಿ ಇರಲೇಬೇಕು ಯುಟಿಲಿಟಿಗೆ. ಉದ್ದ 6 ಅಡಿ 8 ಅಡಿ ಇದ್ರೆ ತುಂಬ ಸೂಪರ್ ಅಂತ ಹೇಳ್ಬೋದು. ನೆಕ್ಸ್ಟ್ ಸ್ನೇಹಿತರೆ, ಅಡಿಗೆ ಮನೆ ಆಗ್ತಾ ಇದ್ದಂಗೆ ಪೂಜಾ ರೂಮ್ಗೆ ಬರೋಣ. ಕೆಲವರು ಪೂಜಾ ರೂಮ್ನ ತುಂಬ ಚಿಕ್ಕದಾಗಿ ಕಟ್ಬಿಡ್ತಾರೆ.
ಪೂಜೆ ಮಾಡ್ಲಿಕ್ಕಾಗಲ್ಲ, ಈ ಥರದ್ದೆಲ್ಲ ಇರುತ್ತೆ. ಅದರಿಂದ ನೀವು ಬೆಟರ್ ಅಂತಂದ್ರೆ 3/4 3/4 ಇದ್ರೆ ಪೂಜಾ ರೂಮು ಬೆಟರ್ ಅಂತ ಹೇಳ್ಬೋದು. ಇದಕ್ಕಿಂತ ಸರ್ ನಾನು ಸ್ವಲ್ಪ ದೊಡ್ಡದಾಗಿ ಮಾಡ್ತೀನಿ, ಅಲ್ಲೇ ಕೂತ್ಕೊಂಡು ಪೂಜೆ ಮಾಡಬೇಕು, ಈ ಥರದ್ದೆಲ್ಲ ನೀವೇನಾದರೂ ಪ್ಲಾನ್ ಮಾಡ್ಕೊಂಡಿದ್ರೆ 4x5 4x5 ಅಡಿ ಇದು ಇದ್ರೆ ತುಂಬ ಚೆನ್ನಾಗಿದೆ. ಯಾವುದು ಪೂಜಾ ರೂಮ್ಗೆ ಅಂತಾನೆ ಹೇಳ್ಬೋದು. ಇನ್ನು ಕೆಲವರು ದೊಡ್ಡದು ಅಂತಂದರೆ 5x6 ಮಾಡ್ಬೋದು. ತುಂಬ ಚೆನ್ನಾಗಿರೋದನ್ನ 4x5. ಸರ್ ನಮಗೆ ಸೈಜು ಸ್ವಲ್ಪ ಕಡಿಮೆ ಇದೆ ಅಂದರೆ 3/4 ಅನ್ನೋದು ಅದು ಇದಕ್ಕಿಂತ ಚಿಕ್ಕದು ಮಾಡಿದ್ರೆ ಆಗೋದಿಲ್ಲ. ಅದಕ್ಕೋಸ್ಕರ 3/4 ಅಷ್ಟಾದರೂ ಇರಲೇಬೇಕು. ಇದಕ್ಕಿಂತ ಸ್ವಲ್ಪ ದೊಡ್ಡದಾದ್ರೂ ಓಕೆ, ನಡೆಯುತ್ತೆ. ನೆಕ್ಸ್ಟ್ ಬಾತ್ರೂಮ್ ಸೈಜು ಸ್ನೇಹಿತರೆ, ಬಾತ್ರೂಮ್ ಸೈಜು ಎಷ್ಟಿರಬೇಕು? 4/8 ಇದ್ರೆ ಓಕೆ, ಬೆಟರ್. ಇದಕ್ಕಿಂತ ಚಿಕ್ಕದಾಗಬಾರ್ದು, 4x8 ಅಡಿ ಇರಬೇಕು. ಇದಕ್ಕಿಂತ ಸ್ವಲ್ಪ ಚಿಕ್ಕದಾಯಿತು ಅಂತಂದ್ರೆ 1 ಅಡಿ ಕಡಿಮೆ ಮಾಡ್ಕೊಂಡ್ರು 4x7 ಅಡಿ ಆದ್ರೂ ಮಿನಿಮಮ್ ಇರಲೇಬೇಕು. ಆದರೆ ಬೆಟರ್ ಅಂತಂದ್ರೆ 4x8 ಅಡಿ ಇದ್ರೆ ತಮ್ಮ ಕಂಫರ್ಟಬಲ್ ಆಗಿರುತ್ತೆ. ಇದು ಬಾತ್ರೂಮಿನ ಸೈಜ್ ಆಗಿರುತ್ತೆ. ಕೆಲವರು ಮೇಲ್ಭಾಗದಲ್ಲಿ ಬಾತ್ರೂಮ್ನಲ್ಲಿ ಅಟ್ಟ ಮಾಡಿಬಿಡೋದು, ಅದೆಲ್ಲ ಗೋಡನ್ ಥರ ತುಂಬಲಿಕ್ಕೆ, ಐಟಮ್ಸ್ ತುಂಬಲಿಕ್ಕೆ ಈ ಥರ ಎಲ್ಲ ಮಾಡ್ತಾರೆ. ಆದರೆ ಅದು ಮಾಡ್ಲಿಕ್ಕೆ ಆಗಲ್ಲ. ಯಾಕೆ ಅಂದರೆ ಇತ್ತೀಚೆಗೆ ಏನೋ ಟ್ರೆಂಡಿಂಗ್ ಎಲ್ಲ ಚೇಂಜ್ ಇದೆ. ಈಗ ಅಲ್ಲೂ ಇದು ಶವರ್ ಎಲ್ಲ ಇಡ್ತಾ ಇದ್ದಾರೆ. ಮತ್ತೆ ಇನ್ನು ಏನಾದರೂ ವ್ಯವಸ್ಥೆಗಳು ಪಾಯಿಂಟ್ಗಳೆಲ್ಲ ಬರುತ್ತೆ. ಶವರ್ ಇರೋದ್ರಿಂದ 7 ಅಡಿ ಹೈಟಿಂದ ನೀರು ಬರಬೇಕಾಗುತ್ತೆ, ಹವೆ ಸುತ್ತಕೊಳ್ಳುತ್ತೆ, ತುಂಬ ಇಕ್ಕಟ್ಟಾದಷ್ಟು ತುಂಬ ಕಷ್ಟ ಆಗುತ್ತೆ. ಅದರಿಂದ ಬಾತ್ರೂಮ್ ಸೈಜು ಮಿನಿಮಮ್ ಅಂದ್ರೂ 4x8 ಅಡಿ 4x8 ಅಡಿ ಇರಬೇಕಾಗುತ್ತೆ. ಮತ್ತು ಈ ಮೇಲ್ಭಾಗದಲ್ಲೆಲ್ಲ ಕವರ್ ಮಾಡೋದು, ಅಟ್ಟ ಮಾಡೋದೆಲ್ಲ ಮಾಡಲೇಬಾರ್ದು ಸ್ನೇಹಿತರೆ. ನೆಕ್ಸ್ಟ್ ಬರೋಣ ಮುಂದಕ್ಕೆ, ಪಾರ್ಕಿಂಗು. ಸ್ನೇಹಿತರೆ, ಕೆಲವರೆಲ್ಲ ಈಗ ಸರ್ಕಾರನೂ ಹೇಳ್ತಾ ಇದೆ, ಅದು ಒಳ್ಳೇದು ಕೂಡ. ಪಾರ್ಕಿಂಗ್ ಏನು ಮಾಡಬೇಕು? 30/40 ಆಗಿರೋದ್ರಿಂದ ಒಂದು 16 ಅಡಿ ಬಿಟ್ಬಿಟ್ಟು ಮನೆ ಕಟ್ಕೊಂಡ್ರೆ, ಒಂದು ಸಿಂಗಲ್ ಬೆಡ್ರೂಮ್ ಕಟ್ಬಿಟ್ಟು ನೀವು ಫಸ್ಟ್ ಫ್ಲೋರ್ಗೆ ಹೋದ್ರೆ ಒಳ್ಳೇದು. ಯಾಕೆಂದ್ರೆ 30/40 ಇರೋದ್ರಿಂದ ಕೆಲವರು ಫುಲ್ ಬಿಡಿ ಅಂತಲೇ ಹೇಳ್ತಾ ಇದ್ದಾರೆ. ಕೆಲವ್ರಿಗೆ ಇಲ್ಲ ಸರ್, ಫುಲ್ ಬಿಟ್ಬಿಟ್ರೆ ನಮಗೆ ಕಷ್ಟ ಆಗುತ್ತೆ, ಮೇಂಟೈನ್ ಮಾಡ್ಲಿಕ್ಕೆ ಆಗಲ್ಲ. ಅಂದರೆ ನೀವು ಒಂದು 30/40 ಸೈಟ್ ಇತ್ತು ಅಂದರೆ ಅರ್ಧ ಭಾಗ ಕಟ್ಕೊಳ್ಳಿ, ಇನ್ನು ಅರ್ಧ ಭಾಗ ನೀವು ಪಾರ್ಕಿಂಗ್ ಬಿಡ್ಬೋದು. ಇಲ್ಲ ನಾನು ತೊಂದರೆ ಇಲ್ಲ, ನಮಗೆ ಕಂಫರ್ಟಬಲ್ ಆಗಿದೆ, ಮಕ್ಕಳು ಮರಿ ಎಲ್ಲ ಇದ್ದಾರೆ, ನಾನು ಇಲ್ಲೇ ವಾಸ ಮಾಡ್ತೀನಿ ಅಂತಂದರೆ ನೀವೇನು ಮಾಡ್ಬೋದು? 30/40 ಏನಿದೆ ಫುಲ್ ಗ್ರೌಂಡು ಫುಲ್ ಖಾಲಿ ಬಿಟ್ಟರೆ ಸೂಪರ್ ಆಗಿರುತ್ತೆ. ಯಾಕೆಂದರೆ ಬಾಡಿಗೆಯವರು ಬರ್ತಾರೆ, ನಿಮ್ಮ ಕಾರ್ಗಳನ್ನ ನಿಲ್ಸ್ಕೊಬೋದು, ಅಥವಾ ಬಾಡಿಗೆ ಮನೆಯವರು ಸ್ಕೂಟರ್ಗಳನ್ನ ನಿಲ್ಸ್ಕೊಳ್ಲಿಕ್ಕೆ ಅನುಕೂಲ ಆಗುತ್ತೆ. ನಿಮ್ಮ ಸಣ್ಣ ಪುಟ್ಟ ಮಕ್ಕಳಿದ್ರೆ ಒಂದು ಸ್ವಲ್ಪ ಆಟ ಆಡ್ಲಿಕ್ಕೂ ಅನುಕೂಲ ಆಗುತ್ತೆ. ಅಲ್ಲಿ ಸಿಲಿಂಡರ್ಗಳನ್ನ ವ್ಯವಸ್ಥೆ ಮಾಡ್ಕೊಬೋದು. ಈ ಥರದೆಲ್ಲ ತುಂಬ ಅನುಕೂಲ ಆಗುತ್ತೆ. ಅಷ್ಟು ಒಂಥರ ಮೈಂಡ್ ಫ್ರೀ ಆದಂಗೆ ಇರುತ್ತೆ. ಸ್ವಲ್ಪ ಓಡಾಡಲಿಕ್ಕೆ ಎಲ್ಲ ಜಾಗ ಎಲ್ಲ ಚೆನ್ನಾಗಿರುತ್ತೆ. ಅದರಿಂದ ಫುಲ್ ಬಿಟ್ಟು ಕಟ್ಟೋದು ಒಳ್ಳೆಯದು. ಆಗಲ್ಲ ಅಂತಂದರೆ ನೀವು ಒಂದು 16 ಅಡಿ 15 ಅಡಿ ಬಿಟ್ಬಿಟ್ಟು ಉಳಿದ್ ಬೇಕಾದ್ರೆ ಒಂದು ಸಿಂಗಲ್ ಬೆಡ್ರೂಮನ್ನು ನೀವು ಕೆಳಗಡೆ ಮಾಡ್ಕೊಬೋದು. ಈ ಥರ ಮಾಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ, ಕಂಫರ್ಟಬಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಇತ್ತೀಚೆಗೆ ಎಲೆಕ್ಟ್ರಿಕ್ ಕಾರ್ಗಳು ಬರ್ತಾ ಇದ್ದಾವೆ, ಚಾರ್ಜಿಂಗ್ ಪಾಯಿಂಟ್ ಮಾಡ್ಕೊಬೇಕಾಗುತ್ತೆ, ಅಥವಾ ಜೊತೆಗೆ ಗ್ಯಾಸ್ ಕಲೆಕ್ಷನ್ ಎಲ್ಲ ಅಲ್ಲಿಂದನೇ ಕೊಡಬೇಕಾಗುತ್ತೆ. ಅದಕ್ಕೋಸ್ಕರನೇ ಪಾರ್ಕಿಂಗ್ ಅನ್ನೋದು ಬಹಳ ಮುಖ್ಯ. ಕೆಲವರು ಪಾರ್ಕಿಂಗನ್ನು ಬಿಡೋದೇ ಇಲ್ಲ, ಒಂದು ಸ್ಕೂಟರ್ ನಿಲ್ಸೋಕ್ಕೂ ಜಾಗ ಇಲ್ದರಷ್ಟು ಪಾರ್ಕಿಂಗನ್ನು ಬಿಟ್ಬಿಡ್ತಾರೆ. ಅದಕ್ಕೋಸ್ಕರ ಪಾರ್ಕಿಂಗನ್ನು ಬಿಟ್ಟರೆ ಒಂದು 16 ಅಡಿ ಅಗಲ, ಉದ್ದ ಎಷ್ಟಾದ್ರೂ ಬಿಟ್ಕೊಳ್ಳಿ ನೀವು, ಒಂದು 16 ಅಡಿ ಅಗಲ ಆದರೂ ಬಿಟ್ಕೊಂಡು ಒಂದು 30/40 ಇರೋದ್ರಿಂದ ಒಂದು ಅರ್ಧ ಜಾಗ ಬಿಟ್ಬಿಟ್ರೆ ಒಳ್ಳೇದು. ಸೊ ಬಿಡೋಕ್ಕಾಗಲ್ಲ ಅಂತಂದರೆ ಇನ್ನೇನು ಮಾಡ್ಲಿಕ್ಕಾಗಲ್ಲ, ಆದರೆ ಬಿಟ್ಟರೆ ಒಳ್ಳೇದು. ಯಾಕೆಂದರೆ ನಿಮ್ಮ ಫ್ಯೂಚರಲ್ಲಿ ತುಂಬ ಅನುಕೂಲ ಬೇಕಾಗುತ್ತೆ. ನಿಮ್ಮ ಮಕ್ಕಳು ಬೆಳೀತಾ ಇರ್ತಾರೆ, ಒಂದು ಕಾರ್ ತೊಗೊಬೋದು, 2 ಕಾರ್ ತೊಗೊಬೋದು. ಸ್ವಲ್ಪ ಅದಕ್ಕೋಸ್ಕರ ಫುಲ್ ಖಾಲಿ ಬಿಟ್ಟರೆ ಒಳ್ಳೆಯದು. ಬಿಡೋಕ್ಕಾಗಲ್ಲ ಅಂದರೆ ಸಿಂಗಲ್ ಬೆಡ್ರೂಮ್ ಕಟ್ಕೊಳ್ಳಿ, ಉಳಿದದ್ದನ್ನೆಲ್ಲ ಪಾರ್ಕಿಂಗ್ ಜಾಗ ಬಿಟ್ಕೊಂಡ್ರೆ ಬೆಟರ್ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಸ್ಟೇರ್ ಕೇಸ್ ನೋಡಿ, ಸ್ಟೇರ್ ಕೇಸ್ಗೆ ಹಿಂದಿನ ಕಾಲದಲ್ಲೆಲ್ಲ 2.5 ಅಡಿ ಎಲ್ಲ ಇಟ್ಬಿಡ್ತಿದ್ವಿ. 2 ಅಡಿ 2.5 ಅಡಿ ಒಬ್ರು ಹತ್ತು ಹೋಗ್ಲಿಕ್ಕೆ ಆಗಲ್ಲ, ತುಂಬ ಇಕ್ಕಟ್ಟು. ಕೆಲವರು ಹತ್ತು ಹೋಗ್ಲಿಕ್ಕೆ ಇಷ್ಟಪಡಲ್ಲ, ಕೆಲವರು ಖಾಲಿ ಬಿದ್ದಿರ್ತವೆ ಮನೆಗಳು, ಬಾಡಿಗೆಗೆ ಬರಲ್ಲ, ಈ ಥರ ಎಲ್ಲ ಆಗ್ಬಿಡ್ತದೆ. ಅದಕ್ಕೋಸ್ಕರ ಈಗ ಒಂದು ಸ್ಟ್ಯಾಂಡರ್ಡ್ ಅಂದರೆ 3 ಅಡಿ ಅಗಲ ಇರಲೇಬೇಕು. ನಿಮ್ಮ ಸ್ಟೇರ್ ಕೇಸು 3 ಅಡಿ ಅಗಲ ಇದ್ದರೆ ವಿಶಾಲವಾಗಿ ನೀಟಾಗಿರುತ್ತೆ. ಆವಾಗ ಒಂದು 6 ಇಂಚು ಹೈಟ್ ಇಟ್ಕೊಂಡ್ರು ಚೆನ್ನಾಗಿ ಕಂಡು ಬರುತ್ತೆ. ಅದಕ್ಕೋಸ್ಕರ ಒಂದು ವ್ಯವಸ್ಥೆಯನ್ನು ಮಾಡ್ಕೊಬೇಕಾಗುತ್ತೆ. ಸ್ನೇಹಿತರೆ ನೋಡಿ, ನಾವು ಮೇಲ್ಗಡೆ ನೀರಿಂದು ಓವರ್ ಟ್ಯಾಂಕನ್ನು ಕಟ್ಟಬೇಕಾಗುತ್ತೆ. ಓವರ್ ಟ್ಯಾಂಕ್ ಕಟ್ಟಬೇಕಾದಾಗ ಒಂದು 7ರಿಂದ 8 ಅಡಿ ಹೈಟ್ ಇದ್ರೆ ಬೆಟರ್. ಯಾಕೆಂದರೆ ನಾವು ಸೋಲಾರ್ ಎಲ್ಲ ಹಾಕ್ಸ್ಕೊಬೇಕಾದಾಗ 6 ಅಡಿಗಿಂತ ಜಾಸ್ತಿ ಇರಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರ
ತುಂಬ ಡೌನಲ್ಲಿ ಇಟ್ಬಿಟ್ರೂ ಕಷ್ಟ. ನಾಳೆಗೆ ಸೋಲಾರ್ಗೆ ಏನಾರು ಹಾಕ್ಸ್ಕೊಂಡ್ರೆ ಅನುಕೂಲ ಆಗಬೇಕು ಅಂದರೆ 7 ಅಡಿ ಅಥವಾ 8 ಅಡಿ ಹೈಟ್ ಇರುವಂತ ಹಾಗೆ ನೀವು ಒಂದು ಚಿಕ್ಕದು ಒಂದು ಯಾವುದೋ ಟ್ಯಾಂಕನ್ನು ಇಡಲಿಕ್ಕೆ ಜಾಗ ಮಾಡ್ಕೊಬೇಕು. 10ಕ್ಕೆ 6 ಅಥವಾ 10ಕ್ಕೆ 12 ಆ ಒಂದು ನಿಮ್ಮ ಓವರ್ ಟ್ಯಾಂಕನ್ನು ಇಡಲಿಕ್ಕೆ ಕಂಫರ್ಟಬಲ್ ಆಗಿರ್ಬೇಕಂದ್ರೆ ಒಂದು 10ಕ್ಕೆ 6, ಸ್ವಲ್ಪ ದೊಡ್ಡದು ಮಾಡ್ತೀವಿ ಅಂದರೆ 10ಕ್ಕೆ 12 ಈ ಸೈಜಲ್ಲಿ ನೀವು ನಿಮ್ಮ ಓವರ್ ಟ್ಯಾಂಕನ್ನು ಇಟ್ಕೊಬೋದು. ಹೈಟು ಒಂದು 7ರಿಂದ 8 ಅಡಿ ಇಟ್ರು ಓಕೆ. ಯಾಕೆಂದರೆ ಸೋಲಾರ್ಗೆ ತುಂಬ ಅನುಕೂಲ ಆಗುತ್ತೆ, ಸೋಲಾರ್ ಕಲೆಕ್ಷನ್ಗೆಲ್ಲ ಅನುಕೂಲ ಆಗುತ್ತೆ. ಸ್ನೇಹಿತರೆ, ನೆಕ್ಸ್ಟ್ ಗ್ರೌಂಡಲ್ಲಿ ಸಂಪನ್ನು ಇಟ್ಟಿರ್ತೀವಲ್ವಾ, ಆ ಸಂಪಿನ ವ್ಯವಸ್ಥೆ ನೋಡೋಣ. ಸಂಪು ಹೈಟ್ ಎಷ್ಟಿರಬೇಕು, ಡೆತ್ ಎಷ್ಟಿರಬೇಕು? ಕೆಲವರು 10 ಅಡಿ 12 ಅಡಿ ಎಲ್ಲ ಹೋಗ್ಬಿಡ್ತಾರೆ. ಸರ್, ನಮ್ಮ ಮನೆ ತುಂಬ ಬಾಡಿಗೆ ಇದ್ದಾವೆ, ನೀರೆಲ್ಲ ಬೇಕಾಗ್ತದೆ ಅಂತ. ಸ್ನೇಹಿತರೆ, ಅದು ತಪ್ಪು. 10-12 ಅಡಿ ಇಡಂಗಿಲ್ಲ ಡೆತ್ತು. ಅಂದರೆ ಒಬ್ಬ ವ್ಯಕ್ತಿ ನೀರೊಳಗಡೆ ಇಳಿದಾಗ ಯಾವುದೇ ರೀತಿಯ ಜೀವಕ್ಕೆ ಅಪಾಯ ಆಗಬಾರ್ದು ಅಂದರೆ ಒಂದು 7 ಅಡಿ ಎಷ್ಟು ಹೈಟ್ ಇಟ್ಕೊಂಡ್ರೆ ಸಾಕು. ಮನುಷ್ಯ ಇರೋದೇ 6, 5.5, 6 ಅಷ್ಟೇ ಅಲ್ವಾ. ಆದ್ದರಿಂದ ಒಂದು ಅಡಿ ನೀರು ಖಾಲಿಯಾಗಿದ್ರು ಮನುಷ್ಯ ಬಿದ್ರೂ ನೀರಲ್ಲಿ ಮುಳುಗಬಾರ್ದು, ಜೀವಕ್ಕೆ ಅಪಾಯ ಆಗಬಾರ್ದು. ಅದಕ್ಕೋಸ್ಕರ 7 ಅಡಿ ಮ್ಯಾಕ್ಸಿಮಮ್ ಅಂದರೆ 8 ಅಡಿ ಇಡ್ಬೋದು. ಅದಕ್ಕಿಂತ ನೀವು ಡೆತ್ ಹೋಯ್ತು ಅಂದರೆ ತುಂಬ ಅಪಾಯ ಇರುತ್ತೆ. ಅದಕ್ಕೆ ಸ್ವಲ್ಪ ಮೆಟ್ಲು ಇವೆಲ್ಲ ಸೇಫ್ಟಿ ಪರ್ಪಸ್ ಕೊಟ್ಟಿರಬೇಕಾಗ್ತದೆ, ಅವೆಲ್ಲ ನೋಡ್ಕೊಬೇಕಾಗ್ತದೆ. ತುಂಬ ಡೆತ್ ಇರಬಾರ್ದು. ಬೇಕಾದ್ರೆ ಅಗಲ ಬೇಕಾದ್ರೆ ಜಾಸ್ತಿ ಮಾಡ್ಕೊಬೋದು. ನಿಮ್ಮ ಇಂಜಿನಿಯರ್ ಜೊತೆ ಪ್ಲ್ಯಾನ್ ಮಾಡೋರ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡಿ ಅಗಲ ಬೇಕಾದ್ರೆ ಜಾಸ್ತಿ ಮಾಡ್ಕೊಳ್ಳಿ. ಆದರೆ ಡೆತ್ತು 7 ಅಡಿ, ಲಾಸ್ಟ್ ಅಂದರೆ 8 ಅಡಿ, ಅದಕ್ಕಿಂತ ಡೆತ್ತು ಹೋಗಾಗಿಲ್ಲ. ಸ್ನೇಹಿತರೆ, ನಾವು ಗ್ಯಾಸ್ ಪಾಯಿಂಟನ್ನು ಆಗಲೇ ಹೇಳಿದೆ ನಾನು, ನಮ್ಮ ಪಾರ್ಕಿಂಗ್ ಜಾಗದಲ್ಲೇ ಗ್ಯಾಸ್ ಪಾಯಿಂಟ್ಗಳನ್ನು ಇಟ್ಕೊಬೇಕಾಗ್ತದೆ. ಆಮೇಲೆ ವಾಷಿಂಗ್ ಪಾಯಿಂಟ್ಗಳನ್ನು ಸಹ ಕರೆಕ್ಟಾಗಿ ಬಾಡಿಗೆ ಮನೆ ಇರಲಿ ಸ್ವಂತ ಮನೆ ಇರಲಿ, ನಾವು ಏನು ಯುಟಿಲಿಟಿಗೆ ಏನು ಜಾಗ ಬಿಟ್ಟಿರ್ತೀವಿ ಅಲ್ಲಿ ನೋಡ್ಕೊಂಡು ವ್ಯವಸ್ಥೆ ಮಾಡಿಕೊಂಡು ನಮಗೆ ವಾಷಿಂಗ್ ಪಾಯಿಂಟನ್ನು ಇಟ್ಕೊಡ್ಬೇಕಾಗುತ್ತೆ. ಆಮೇಲೆ ಬಾಡಿಗೆ ಪ್ರಪೋಸ್ ಮಾಡಿದರೆ ಬಟ್ಟೆ ಒಣಗಾಕ್ಕೊಳ್ಳಿಕ್ಕೆ ಅದಕ್ಕೆ ಕ್ಲ್ಯಾಂಪನ್ನು ನೀಟಾಗಿ ಹಾಕೊಡ್ಬೇಕು. ಫ್ರಂಟ್ ಆಗುತ್ತಾ ಅಥವಾ ಬ್ಯಾಕ್ ಸೈಡ್ ಇದ್ರೆ ಬೆಟರ್ ಅಂತಲೇ ಹೇಳ್ಬೋದು. ಆಗುತ್ತಾ, ಅಥವಾ ನಿಮ್ಮ ಕಿಚನ್ ರೂಮಿಂದ ಏನಾದರೂ ಯುಟಿಲಿಟಿ ಕೊಟ್ಟಿದ್ರೆ ಅಲ್ಲೇನಾದರೂ ಜಾಗ ಸಿಗುತ್ತಾ ನೋಡ್ಕೊಂಡು ನೀವು ಅಲ್ಲಿ ಬಟ್ಟೆ ಒಣಗಾಕ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು. ಹಾಗೆ ಇತ್ತೀಚಿನ ಜನ ಏನಾಗ್ತಾ ಇದೆ ಹೆಂಗಂದ್ರೆ ಟ್ರೆಂಡ್ ಚೇಂಜ್ ಆಗ್ತಾ ಇದೆ. ಈಗ ಕೆಲವರು ಮನೆ ಕಟ್ಟಬೇಕಾದಾಗ ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು, ಥರ್ಡ್ ಫ್ಲೋರು, ಫೋರ್ತ್ ಹೀಗೆ ಕಟ್ಕೊಂಡು ಹೋಗ್ತಲೇ ಇದ್ದಾರೆ. ಅದರಿಂದ ಲಿಫ್ಟಿಗೆ ಒಂದು ವ್ಯವಸ್ಥೆಯನ್ನು ಮಾಡಿ ಅದಕ್ಕೆ ಜಾಗ ಬಿಟ್ಟು ಮನೆ ಕಟ್ಟೋದು ಒಂದು ಒಳ್ಳೆಯದು. ಯಾಕೆಂದರೆ ಮುಂದೆ ಫ್ಯೂಚರ್ನಲ್ಲಿ ಕೆಲವರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಉಂಟಾದಾಗ ಇದೇ ನನ್ನ ಸ್ವಂತ ಮನೆ, ಬೇರೆ ಕಡೆ ಎಲ್ಲೂ ಹೋಗ್ಲಿಕ್ಕಾಗಲ್ಲ ಅಂದಾಗ ಅಲ್ಲೇ ವಾಸ ಇರಬೇಕು ಅಂತಂದರೆ ಮೆಟ್ಲೆತ್ತ ಹೋಗೋಕ್ಕೆಲ್ಲ ಮಂಡಿ ನೋವು, ಕಾಲು ನೋವು, ಈ ಥರದ್ದೆಲ್ಲ ಸಮಸ್ಯೆ ಬಂದ್ಬಿಡ್ತದೆ. ಅದಕ್ಕೋಸ್ಕರನೇ ಒಂದು ಲಿಫ್ಟ್ ವ್ಯವಸ್ಥೆ ಮಾಡಿಕೊಂಡ್ರೆ ಒಳ್ಳೆಯದು. ಯಾಕೆಂದರೆ ಒಂದು 6 ಲಕ್ಷ, ಒಂದು 8 ಲಕ್ಷದಲ್ಲಿ ನೀವು ಲಿಫ್ಟನ್ನು ಹಾಕಿಸ್ಕೊಬೋದು ಇವತ್ತಿನ ಕಾಲಘಟ್ಟಕ್ಕೆ ಲೆಕ್ಕಾಚಾರದಲ್ಲಿ. ಅದರಿಂದ ಲಿಫ್ಟ್ ಪರ್ಪೋಸ್ಗೋಸ್ಕರ ಒಂದು ಸ್ವಲ್ಪ ಸ್ಪೇಸನ್ನು ಜಾಗ ಕೊಟ್ಟು ವ್ಯವಸ್ಥೆ ಮಾಡಿಕೊಂಡ್ರೆ ಮುಂದಿನ ಫ್ಯೂಚರಲ್ಲಿ ಈ ತಲೆ ಕೆಡಿಸ್ಕೊಂಡು ಇದಿರಲ್ಲ, ಜಂಜಾಟ ಇರಲ್ಲ. ಯಾಕೆಂದರೆ ನಾವು ಆ ತಕ್ಷಣ ಬೇಕಾದ್ರೆ ಲಿಫ್ಟನ್ನು ಹಾಕಿಸ್ಕೊಬೋದು. ಅಥವಾ ಲಿಫ್ಟನ್ನು ಹಾಕಿಸ್ಕೊಂಡ್ರೆ ಬಾಡಿಗೆಯವರು ಅಷ್ಟೇ ಬರ್ತಾ ಇರ್ತಾರೆ, ಇನ್ನೊಂದು 1000 ರೂಪಾಯಿ ಜಾಸ್ತಿ ಕೊಡಿ ಬಾಡಿಗೆ ಅಂದ್ರೂ ಕೊಡ್ತಾರೆ. ಆದ್ದರಿಂದ ಲಿಫ್ಟು ತುಂಬ ಅನುಕೂಲ ಆಗುತ್ತೆ ಆ ಒಂದು ಸ್ಪೇಸನ್ನು, ಜಾಗವನ್ನು ಕೊಟ್ಟು. ಸ್ನೇಹಿತರೆ, ಹಾಗೆ ಮನೆ ಕಟ್ಟಬೇಕಾದಾಗ 30-40 ಮನೆ ಕಟ್ಟಬೇಕಾದಾಗ ಸರ್ಕಾರ ಹೇಳಿದೆ ಒಂದು 2 ಅಡಿ ಆದರೂ ಬಿಡಿ ಅಥವಾ 3 ಅಡಿ ಆದರೂ ಬಿಟ್ಟು ಮನೆ ಕಟ್ಟಬೇಕು ಅಂತ. ಆದರೆ 3 ಅಡಿ ಎಲ್ಲ ಬಿಡ್ಲಿಕ್ಕೆ ಆಗಲ್ಲ. ಅಟ್ಲೀಸ್ಟ್ 1.5 ಅಡಿ ಆಗಲ್ಲ, 1.5 ಅಡಿ ಎಷ್ಟು ಆದ್ರೂ ಸುತ್ತ ಬಿಟ್ಟರೆ ನಿಮಗೆ ಕ್ಷೇಮ, ಒಳ್ಳೆಯದು. ಯಾಕೆಂದರೆ ನಾವು ಪೇಂಟಿಂಗ್ ಕೆಲಸ ಮಾಡಬೇಕಾಗುತ್ತೆ, ಪ್ಲಾಸ್ಟಿಂಗ್ ಕೆಲಸ ಮಾಡಬೇಕಾಗುತ್ತೆ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಬೇಕಾಗ್ತದೆ. ಈ ಥರದ್ದೆಲ್ಲ ಅನುಕೂಲ ಆಗಬೇಕು. ನಮ್ಮ ಗಾಳಿ ಬೆಳಕು ಎಲ್ಲ ಚೆನ್ನಾಗಿ ಬರಬೇಕು ಅಂದರೆ ಸುತ್ತ 30-40 ಸೈಟ್ ಆಗಿರೋದ್ರಿಂದ ಸುತ್ತ 1.5 ಅಡಿ ಆಗಲ ಜಾಗ ಬಿಟ್ಕೊಂಡ್ರೆ ತುಂಬ ಸೇಫ್ಟು. ಆವಾಗ ನಿಮಗೂ ಒಳ್ಳೇದಾಗುತ್ತೆ. ಹಾಗೆ ಪಕ್ಕದ ಮನೆ ಕಟ್ಟೋರ್ಗೂ ಹೇಳಬೇಕಾಗುತ್ತೆ, ನಾವು 1.5 ಅಡಿ ಬಿಟ್ಟಿದ್ದೀವಿ, ನೀವು 1.5 ಅಡಿ ಜಾಗ ಬಿಟ್ಕೊಂಡ್ರೆ ಗಾಳಿ ಬೆಳಕಿಗೆ ಎಲ್ಲ ಅದಕ್ಕೂ ಅನುಕೂಲ ಆಗುತ್ತೆ ಅಂತ ಹೇಳಿದಾಗ ಅದು ಚೆನ್ನಾಗಿರುತ್ತೆ. ಅದರಿಂದ 30-40 ಆದರೆ 1.5 ಅಡಿ ಸುತ್ತ ಜಾಗ ಬಿಟ್ಕೊಂಡು ಮನೆ ಕಟ್ಟೋದು ಕ್ಷೇಮ. ಸ್ನೇಹಿತರೆ, ಆಫ್ ಸೈಟ್ ಆದರೆ ಸ್ವಲ್ಪ ಕಷ್ಟನೇ. ಯಾಕೆ ಅಂದರೆ ಸುತ್ತ 1.5 ಅಡಿ ಬಿಡೋಕ್ಕೂ ಕಷ್ಟನೇ. ಅಂಥವ್ರು ಏನು ಮಾಡ್ಬೋದು, ಅಕ್ಕಪಕ್ಕ ಮನೆಯವ್ರ ಜೊತೆ ಮಾತಾಡಿಕೊಂಡು ನೀವು 1 ಅಡಿ ಬಿಡಿ, ಅವರು 1 ಅಡಿ ಬಿಟ್ಟರೆ ಸ್ವಲ್ಪ ಗಾಳಿಗೆ ಬೆಳಕಿಗೆ ಅನುಕೂಲ ಆಗುತ್ತೆ. ಅಷ್ಟನ್ನು ಮಾಡ್ಕೊಬೋದೇ ಹೊರತು ಇನ್ನು ಜಾಸ್ತಿ ಮಾಡ್ಲಿಕ್ಕಾಗಲ್ಲ. ಸ್ನೇಹಿತರೆ, ಹಾಗೆ ಬಾಲ್ಕನಿನ ಕೆಲವರು ಬಿಡ್ತಾರೆ. ಬಾಲ್ಕನಿ
ನಾಮಕಾವಸ್ಥೆ ಆಗಬಾರ್ದು. ಬಾಲ್ಕನಿ ಬಿಟ್ಟಾಗ ಒಂದು 4 ಅಡಿಯಷ್ಟಾದ್ರೂ ಜಾಗ ಇರಬೇಕು. ಅಲ್ಲಿ ಕೂತ್ಕೊಂಡ್ಲಿಕ್ಕೆ ಒಂದು ಚೇರ್ ಹಾಕೊಂಡು ಅಥವಾ ಒಬ್ಬರು ಇಬ್ಬರು ಕೂತ್ಕೊಂಡ್ಲಿಕ್ಕಾದ್ರೂ ಜಾಗ ಇರಬೇಕು. ಆ ರೀತಿ ಇದ್ರೆ ಮಾತ್ರ ಬಾಲ್ಕನಿಗೆ ವ್ಯವಸ್ಥೆ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಬಾಲ್ಕನಿ ಕ್ಯಾನ್ಸಲ್ ಮಾಡಬೇಕಾಗ್ತದೆ. ನೀವು ಅಲ್ಲೂ ಸುಮ್ಮನೆ ಒಂದಡಿ ಜಾಗ ಬಿಟ್ಟು ಆಚೆ ಹೋಗಿ ನಿಂತ್ಕೊಂಡದಂತೆ ಹೊರಗಡೆ ಬರೋದ್ರಿಂದ ಏನು ಪ್ರಯೋಜನ ಇಲ್ಲ. ಅದಕ್ಕೋಸ್ಕರ ಬಾಲ್ಕನಿಗೆ ಒಂದು 3 ರಿಂದ 4 ಅಡಿ ಆದ್ರೂ ಜಾಗ ಬಿಟ್ರೆ ಅಟ್ಲೀಸ್ಟ್ ಒಂದು ಚೇರ್ ಹಾಕೊಂಡು ಕೂತ್ಕೊಂಡು ಒಂದು ಪೇಪರ್ ಓದೋದು ಅಥವಾ ಬೇಜಾರಾದಾಗ ಕಾಲ ಕಳೀಲಿಕ್ಕೆ ಅನುಕೂಲ ಆಗುತ್ತೆ. ಸ್ನೇಹಿತರೆ, ನಾವು ಈ ವಿಡಿಯೋದಲ್ಲಿ ಒಂದೊಂದು ರೂಮ್ಗಳ ಸೈಜ್ ಎಷ್ಟಿರಬೇಕು ಅದ್ರ ಬಗ್ಗೆ ಮಾತಾಡಿದ್ದೇವೆ. ಇದ್ರ ಬಗ್ಗೆ ನಿಮ್ಗೆ ಏನಿಸ್ತಾ ಇದೆ? 30x40 ಯಾವುದೆಲ್ಲ ರೂಮ್ ಸೈಜ್ಗಳು ಇರಬೇಕು, ಹಾಗೆ ಮನೆ ಕಟ್ಟಬೇಕಾದಾಗ ಏನೆಲ್ಲ ಗಮನಿಸಬೇಕು, ಇದು ಒಬ್ಬ ಇಂಜಿನಿಯರ್ ಮಾತ್ರ ಗೊತ್ತಿರಬೇಕು ಅಥವಾ ಮೇಸ್ತ್ರಿಗೆ ಮಾತ್ರ ಗೊತ್ತಿರಬೇಕು. ನಾನು ಮನೆ ಕಟ್ಟಿಸ್ತಾ ಇದ್ದೀನಿ, ನನಗೆ ಕೆಲವೊಂದು ಈ ಬೇಸಿಕ್ ಇನ್ಫಾರ್ಮೇಶನ್ ನಮಗೂ ಗೊತ್ತಿರಬೇಕು. ಯಾವುದೇ ಒಬ್ಬ ವ್ಯಕ್ತಿ ಆದ್ರೂ ಈ ಒಂದು ಬೇಸಿಕ್ ಪಾಯಿಂಟ್ಗಳಾದ್ರೂ ನಿಮ್ಮ ತಲೆಯಲ್ಲಿ ಇರಬೇಕು. ಇದ್ದಾಗ ಮಾತ್ರ ಮನೆ ಕಟ್ಟಬೇಕಾದಾಗ ನೀವು ಒಂದು ಸ್ವಲ್ಪ ಈ ತರ ಇದೆ ಅಂತ ಹೇಳ್ಬೋದು. ಆದ್ರಿಂದ ಈ ಒಂದು ಎಲ್ಲ ಪಾಯಿಂಟ್ಗಳು ನಿಮ್ಮ ತಲೆಯಲ್ಲೂ ಇಟ್ಕೊಳ್ಳಿ. ಮನೆ ಕಟ್ಟಬೇಕಾದಾಗ ಈ ತರ ವಿಡಿಯೋಗಳನ್ನು ನೋಡೋದ್ರಿಂದ ನಿಮ್ಮ ಫ್ಯೂಚರ್ನಲ್ಲಿ ಮನೆ ಕಟ್ಟಬೇಕಾದಾಗ ತುಂಬಾ ಅನುಕೂಲಕ್ಕೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋ ನೋಡ್ತಾರೆ ಎಲ್ಲರೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಎಪಿಸೋಡಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.